ಏನ್ರಿ ಇದು? ನಾನು ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಈ 3 ಜನಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಬಂದಿರೋ VIP ಗಳ ಜೊತೆ ಜಗಳ ಆಡ್ತಿದ್ದಾರೆ. ಇದರಿಂದ ನಮ್ಮ ಮನೆ ಮರ್ಯಾದೆ ಹಾಳಾಗೋದು. ನಿಮ್ಗೆ ಬೇಜಾರಾಗದಿರೋ ಹಾಗೆ ನಡ್ಕೋತೀನಿ ಅಂತ ದೊಡ್ಡದಾಗಿ ಬಂದು ಹೇಳಿದ್ರೆ ಸಾಲದು, ಅದೇ ಥರ ನಡ್ಕೋಬೇಕು. ಈ ಥರ ಎಡವಟ್ಟಾಗುತ್ತೆ ಅಂತಾನೆ ರಿಸೆಪ್ಷನ್ ಬೇಡ ಅಂದಿದ್ದು. ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಜಗಳ ಆಡಬೇಡಿ ಅಂತ ನಿಮ್ಮ ಕಡೆಯವ್ರಿಗೆ ಹೋಗಿ ಹೇಳಿ. ಒಂದ್ ನಿಮಿಷ ಇರಿ. ಯಾಕೆ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಿದ್ದೀರಾ? ಹೋಗ್ಲಿ ಬಿಡಿ. ಅಲ್ಲಮ್ಮ ದೀಪು, ಯಾರು ಜಗಳ ಮಾಡ್ತಿರೋದು? ನಾವು ಕೂತಿರೋ ಚೇರಲ್ಲಿ ಅವ್ರು ಬಂದೇ ಜಗಳ ಮಾಡ್ತಿರೋದು. ನೀವು ಅಣ್ಣ ಬಿಡಿ. ಒಂದ್ ಮನೆಗೆ ಅದಾದ ಒಂದ್ ಪದ್ಧತಿ ಇರುತ್ತೆ, ಅದನ್ನ ನಾವು ಅನುಸರಿಸ್ಕೋಬೇಕು. ಅದನ್ ಬಿಟ್ಟು ಕುರ್ಚಿಗೋಸ್ಕರ ಜಗಳ ಆಡ್ತಿದ್ದೀರಾ ಅಲ್ವಾ? ಅವ್ರು ಕೂತಾಗಿದೆ, ನೀವ್ ಹೋಗಿ ಅಲ್ಲೆಲ್ಲಾದ್ರೂ ಕೂತ್ಕೊಳ್ಳಿ. ಅಂದ್ರೆ ಅವ್ರು ಮುಂದಿನ ಸಾಲಲ್ಲಿ ಕೂತ್ಕೋಬೇಕು, ನಾವು ಹಿಂದಿನ ಸಾಲಲ್ಲಿ ಕೂತ್ಕೋಬೇಕಾ? ಲೇ ದೀಪ, ಅವರು ನಿನಗೋಸ್ಕರ ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅವ್ರು ಮಾತಾಡಿದ್ರೆ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲ, ಇದು ನಿನಗೆ ನ್ಯಾಯ ಅನ್ನಿಸ್ತಿದ್ಯಾ? ಅತ್ತೆ ನೀವ್ ಸುಮ್ನಿರಿ, ನಾ ಮಾತಾಡ್ತಿದ್ದೀನಲ್ವಾ? ಅಲ್ಲ ದೀಪ, ಅತ್ತೆ ಸುಮ್ನಿರಿ. ನೋಡಿ, ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಆದರೆ ಈ ಕೂತ್ಕೊಳ್ಳೋ ಕುರ್ಚಿಗೋಸ್ಕರ ಗಲಾಟೆ ಮಾಡೋದು ನನಗ್ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನಾವು ಯಾರನ್ನು ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಎಲ್ಲರೂ ನಮಗೆ ಅತಿಥಿಗಳೇ. ನೋಡಿ, ಅಲ್ಲಿ ಬೇಕಾದಷ್ಟು ಚೇರುಗಳು ಖಾಲಿ ಇದೆ. ದಯವಿಟ್ಟು ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳಿ. ಸಾಕು, ಸುಮ್ಮನೆ ಇರ್ರಿ. ಎಲ್ಲಾರನ್ನು ಒಂದೇ ತರ ನೋಡೋರು ಎಲ್ಲಾ ಕಡೆನೂ ಒಂದೇ ತರ ಚೇರ್ ಹಾಕಿಸ್ಬೇಕಾಯ್ತು. ಏನ್ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ಇಲ್ಲಿ ಮಾತ್ರ ಸೋಫಾ ಹಾಕ್ಸಿದಿರಾ, ಅಲ್ಲಿ ಚೇರ್ಗಳು ಹಾಕ್ಸಿದಿರಾ? ಇನ್ನೇನ್ ಮತ್ತೆ ಬೇಡ ಬೇಡ ಅಂತ ಅಂದ್ರೂ ಅವ್ರನ್ನ ಕರ್ಸಿದ್ರಿ. ನೋಡಿ ಎಂತ ಟಾಸ್ಕ್ ಕೊಟ್ರು ಅಂತ. ಆ ಹೆಂಗಸ್ರೆಲ್ಲ ಸೇರ್ಕೊಂಡು ನಂಗೆ ಚೆನ್ನಾಗಿ ಹೊಡಿದ್ರು, ಆದ್ರೂ ನೀವು ಬರ್ಲಿಲ್ಲ. ಯಾಕೆ ಅಂದ್ರೆ ನೀನ್ ಒಬ್ಳೆ ಆಕ್ಟಿಂಗ್ ಮಾಡ್ಲಿ ಅಂತ ಟೆನ್ನಿಸ್ ಸರ್ ನನ್ನನ್ನು ಅಲ್ಲಿಂದ ಕರ್ಕೊಂಡ್ ಬಂದ್ರು. ಇಲ್ಲಾಂದ್ರೆ ನಿನ್ನ ಒಬ್ಬಳನ್ನೇ ಬಿಡ್ತೀನ ಜಾನು ನಾನು. ನೋಡ್ ಜಾನು, ನೀನ್ ದೊಡ್ಡ ಸ್ಟಾರ್ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂದ್ರೆ ಈ ತರದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಪ್ಪ. ಅಯ್ಯಪ್ಪ, ಯಾಕೆ ಜಾನು, ಏನಾಯ್ತು? ನಾನು ಆ ಹೆಂಗಸ್ರ ಹತ್ರ ಹೊಡ್ಸ್ಕೊಂಡಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸಾ? ಹಾಗಲ್ಲ ಜಾನು, ಮದ್ವೆ ಬಿಟ್ಟು ಬರೋದಕ್ಕೆ ನೀನ್ ಎಷ್ಟು ಕಷ್ಟ ಪಟ್ಟಿದ್ಯಾ, ಅದೇ ರೀತಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಂದೆ. ಒಂದ್ ವೇಳೆ ನೀನ್ ಹೀರೋಯಿನ್ ಆಗೋ ಪ್ರಯತ್ನದಲ್ಲಿ ಸೋತ್ರೆ ಆ ಸೋಲು ನಂದಾಗಿರುತ್ತೆ. ನೋಡ್ ಜಾನು, ಲೈಫಲ್ಲಿ ನೀನ್ ಗೆಲ್ಬೇಕು ಅಂದ್ರೆ ಈ ರೀತಿ ಎಲ್ಲ ಫೇಸ್ ಮಾಡಿರ್ಬೇಕು. ಪ್ಲೀಸ್ ಜಾನು, ಈ ವರ್ಕ್ಶಾಪ್ನ ಕಂಟಿನ್ಯೂ ಮಾಡು. ನೋಡು, ನೀನು ಆಕ್ಟಿಂಗ್ ಕಲ್ತು ನಾಳೆ ದೊಡ್ಡ ಸ್ಟಾರ್ ಆಗ್ಬೇಕು ಅನ್ನೋದೇ ತಾನೇ ನನ್ನ ಆಸೆ. ಪ್ಲೀಸ್ ಜಾನು, ಒಪ್ಕೋ. ಆಯ್ತು, ಬಟ್ ಇವಾಗ ಆಗಿರೋ ನೋವಿಗೆ ಏನ್ ಮಾಡ್ಲಿ? ಆಯ್ತು ಬಿಡು ಜಾನು, ನಿನಗೆ ಕೈ ಕಾಲು ಒತ್ಕೊಡ್ತೀನಿ, ಓಕೆನಾ? ಅರವಿಂದ್ ಬೇಡ ಪ್ಲೀಸ್ ಅರವಿಂದ್, ನನಗೆ ಮುಜುಗರ ಆಗತ್ತೆ. ನಿಮ್ಮ ಅತ್ಕೆನ್ ಕರ್ಸಿ. ಅಲ್ಲ ಜಾನು, ಹಾಗಲ್ಲ ಅದು. ಅರವಿಂದ್ ಪ್ಲೀಸ್. ಓಹೋ, ಕುಡ್ದಿರೋ ನಶೆಯಲ್ಲಿ ಏನೇನೋ ಮಾತಾಡ್ತಿದ್ದಾನೆ. ಮಾತಾಡ್ಕೊ, ನೋಡ್ತಾ ಮಜಾ ತಗೊಂತೀನಿ. ಅಷ್ಟಕ್ಕೂ ಇನ್ನು ಸ್ವಲ್ಪ ಹೊತ್ತಲ್ಲಿ ನಂಗೆ ಫೋನ್ ಬರುತ್ತೆ. ಆಗ ನಿನ್ನ ಊರು ಜನರು ಮುಂದೆ ಕಳಿಸಿ ಮರ್ಯಾದೆ ಬೀದಿಗೆ ಬರೋ ಹಾಗೆ ಮಾಡ್ತೀನಿ. ಎಲ್ಬಕ್ಕೆ ಇಷ್ಟೊಂದು ಬೈತಾ ಇದ್ರು ನಗ್ತಾನೆ ಇದೆಯಲ್ಲ, ನಾಚಿಕೆನೇ ಆಗಲ್ವಾ ನಿಂಗೆ? ಜಯರಮ್ಮ, ಸ್ವಲ್ಪ ಮೆತ್ತಿಗೆ ಬೈತ್ಯಾ?
ಅಕ್ಕಪಕ್ಕ ಜನ ಎಲ್ಲ ನೋಡ್ತಾರೆ. ಬೇ ಜೋರ ಪಂಚಿಗಳು ಏನೋ ಮಾಡ್ಕೊಂಡ್ಯಾ ನೀನೆ, ಏನೋ ಮಾಡ್ಕೊಂಡ್ಯಾ ನೀನು, ಡ್ಯೂಟಿ ಮೇಲಿಲ್ಲ ಕಣ ನಲ್ಲಿ, ಏನೋ ಮಾಡ್ಕೊಂಡ್ಯಾ ನೀನೀಗ ನಂಗೆ. ಇದೇನತ್ಗೆ ಅಣ್ಣನ್ ಕರ್ಕೊಂಡ್ ಬರ್ತೀನಿ ಅಂತ ಬಂದು ಈ ರೂಮಲ್ಲಿ ಸೇರ್ಕೊಂಡಿದ್ದೀರಾ? ನಾನು ನಿಮ್ಮ ಅಣ್ಣನ ಹುಡ್ಕೊಂಡೆ ಬಂದೆ, ಆದ್ರೆ ರೂಮ್ ಒಳಗಡೆ ಹೋಗೋಷ್ಟರಲ್ಲಿ ಯಾರೋ ಹೊರಗಡೆಯಿಂದ ಚಿಲ್ಕ ಹಾಕೊಂಡ್ಬಿಟ್ಟಿದ್ರು ಕಣೆ. ಹೌದಾ? ಯಾರತ್ಗೆ ಅದು? ಯಾರು ಗೊತ್ತು? ಅಯ್ಯೋ ದೇವ್ರೆ, ಅಲ್ಲಿ ನೋಡಿದ್ರೆ ದೀಪ ಊರವ್ರ ಮರ್ಯಾದೆ ತೆಗಿತಾ ಇದ್ದಾಳೆ, ನಿಮ್ಮನ್ನ ಇಲ್ಲಿ ಯಾರೋ ಕೂಡ ಹಾಕಿದ್ದಾರೆ. ಏನಂದೆ? ದೀಪು ಮರ್ಯಾದೆ ತೆಗೆದಿದ್ದಾಳ? ನಮ್ಮೂರವರೆಲ್ಲ ಮಂಟಪನೇ ಬಿಟ್ಟು ಹೋಗ್ತಿದ್ದಾರೆ, ಆ ತರ ಮಾಡಿದಾಳೆ. ಅಂತದೇನಾಯ್ತೆ? ಆವಾಗ್ಲಿಂದ ನಾನು ನೋಡ್ತಿದ್ದೀನಿ, ಅಲ್ಲೇ ನಿಂತ್ಕೊಂಡು ಕುಂಗಿ ಊತವನೆ. ಅಣ್ಣ ಇವ್ರನ್ನ ದಯವಿಟ್ಟು ಆಚೆ ಕರ್ಕೊಂಡು ಹೋಗಿ. ಬಿಡು ನರಸಿಂಹ. ಇದನ್ನೆಲ್ಲ ಕೇಳಿಸ್ಕೊಂಡು ಊರವ್ರು ಸುಮ್ಮನೆ ಇರ್ತಾರ? ಹೋದ್ರು ಮಂಟಪ ಬಿಟ್ಟು. ಇಷ್ಟೆಲ್ಲ ನಡೀತೇನೆ. ಮೂವತ್ಗೆ ನಮ್ 3 ಜನಕ್ಕೆ 3 ಕಾಸಿನ ಮರ್ಯಾದೆನೂ ಕೊಡ್ಲಿಲ್ಲ ಅವಳು.